ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 21ನೇ ಬಾರಿ 20 ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತಿದೆ. ಈ ದಿನ ಮಂಗಳವಾರವಾದ್ದರಿಂದ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಕೋರಿಕೊಂಡು ಪೂಜೆಯನ್ನು ಮಾಡುತ್ತಿರುತ್ತಾರೆ. ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲರಿಗೂ ಸಕಲ ಕಷ್ಟಗಳನ್ನು ನಿವಾರಿಸಿ ಅವರ ಪ್ರತಿಯೊಂದು ಇಷ್ಟಾರ್ಥಗಳನ್ನು ನೆರವೇರಿಸಲೆಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಮ್ಮನವರನ್ನು ಬೇಡಿಕೊಳ್ಳುತ್ತಾ, ಇಂದಿಗೆ ಸುಮಾರು 8 ವರ್ಷಗಳ ಹಿಂದೆ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ನೂತನ ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾದ ಜಾಗವಿದ್ದು, ಇಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಭವಿಷ್ಯದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಅಮ್ಮನವರನ್ನು ಸ್ಮರಿಸುತ್ತಾ ಹಾಗೂ ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸೋಣ ಎಂದು ತೀರ್ಮಾನಿಸಿ ಮೂಲತಃ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಆವರಣದಲ್ಲಿ ಉದ್ಘಾಟನಾ ಪೂಜಾ ಸಮಯದಲ್ಲಿ ನಿರ್ಮಿಸಲಾಗಿದ್ದಂತಹ ಯಾಗ ಮಾಡಲು ನಿರ್ಮಿಸಲಾಗಿದ್ದಂತಹ ಈ ಸ್ಥಳವನ್ನು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ ಮತ್ತು ಮೂಲ ದೇವಸ್ಥಾನಕ್ಕೆ ಸರಿಸಮನಾಗಿ ನಿಂತು ನೋಡಿದಾಗ ಈ ಯಜ್ಞಕುಂಡವು ಸಾಕಷ್ಟು ಅಗ್ನಿಮೂಲೆ ಕಡೆ ನೋಡುತ್ತಿತ್ತು. ಅದನ್ನು ಸರಿಪಡಿಸಿ ಮೂಲ ದೇವಸ್ಥಾನ ಮತ್ತು ನೂತನ ದೇವಸ್ಥಾನಕ್ಕೆ ಒಂದೇ ಸರಳ ರೇಖೆಗೆ ಬರುವಂತೆ ನಮ್ಮ ಜ್ಞಾನಾರ್ಜನೆಯಂತೆ ನಾನು ಮತ್ತು ಈ ಕ್ಷೇತ್ರದ ಭಕ್ತಾದಿ ಕೀರ್ತಿ ಪ್ರಸಾದ್ ರವರು ಬಂದು ನಮ್ಮ ಜ್ಞಾನಾರ್ಜನೆಯಂತೆ ಅಳತೆ ಮಾಡಿ ಈ ಸ್ಥಳದಲ್ಲಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ವಿಶಾಲವಾದ ಸ್ಥಳವನ್ನು ಕ್ಷೇತ್ರದ ಭಕ್ತಾದಿಗಳು ಮತ್ತು ಸಾರ್ವಜನಿಕ ಅನುಕೂಲಕ್ಕಾಗಿ ಕೆಲವೊಂದು ವಿಭಾಗಗಳನ್ನಾಗಿ ಮಾಡೋಣವೆಂದು ತೀರ್ಮಾನಿಸಿ ದೂರಾಲೋಚನೆಯ ಫಲವಾಗಿ ಅನಾದಿ ಕಾಲದಿಂದಲೂ ನಮ್ಮ ಗ್ರಾಮಸ್ಥರು ರಾಜ ಮಹಾರಾಜರು, ಋಷಿಮುನಿಗಳು ಕೈಗೊಳ್ಳುತ್ತಿದ್ದ ಯಾಗವನ್ನು ನಮ್ಮ ಗ್ರಾಮಸ್ಥರು ಸಹ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಯಾಗವನ್ನು ಮಾಡಲೆಂದು ತೀರ್ಮಾನಿಸಿ ಅನಾದಿ ಕಾಲದಿಂದಲೂ ಕಷ್ಟ ಸುಖಗಳಲ್ಲಿ
ಜೀವನವನ್ನು ಸಾಗಿಸಿಕೊಂಡು ಬಂದಂತಹ ಈ ಗೌತಮ ಕ್ಷೇತ್ರದ ಈ ಮೂಲ ಗ್ರಾಮದ ನಿವಾಸಿಗಳಾದ ನಮ್ಮ ಸಮುದಾಯದವರು ಹಾಗೂ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಈ ಸ್ಥಳದಲ್ಲಿ ಯಾಗವನ್ನು ಮಾಡುತ್ತಾ ಮುಂದುವರಿಸುತ್ತಾ ಗೌತಮ ಕ್ಷೇತ್ರಕ್ಕೆ ಶಕ್ತಿ ತುಂಬುವ ಕೆಲಸವಾಗಲಿ ಎಂದು ತೀರ್ಮಾನಿಸಿ ಸುಮಾರು 1,60,000 ರೂಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದಿಂದ ವಿನಿಯೋಗಿಸಿ ಶ್ರೀಯುತ ಕೆ.ಎಂ. ಪುಟ್ಟಣ್ಣ, ಶ್ರೀಯುತ ಕೆ.ಎಂ. ರಾಜಗೋಪಾಲ್, ಶ್ರೀಯುತ ಕೀರ್ತಿ ಪ್ರಸಾದ್ ರವರ ಸಹಕಾರದಿಂದಾಗಿ ಈ ಸ್ಥಳದಲ್ಲಿ ಶ್ರೀ ಪಿ.ಕೆ. ಮುನಿರಾಜು ಕೂಡ್ಲು ಗ್ರಾಮದ ವಾಸಿ ಅವರಿಂದ ಒಂದು ಯಾಗಶಾಲವನ್ನು ನಿರ್ಮಾಣ ಮಾಡಬೇಕೆಂದು ತೀರ್ಮಾನಿಸಿ ಅಮ್ಮನವರು ನೀಡಿದಂಥ ಕನಸುಗಳ ಸೂಚನೆಯಂತೆ ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಸಮಾರಂಭದ ಸಮಯದಂದು ನಿರ್ಮಿಸಲಾಗಿದ್ದ ಯಾಗಶಾಲವನ್ನು, ಯಜ್ಞಕುಂಡವನ್ನು ಪುನಶ್ಚೇತನಗೊಳಿಸಿ ಶ್ರೀಯುತ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 1,60,000 ವಿನಿಯೋಗಿಸಿ ಈ ಸ್ಥಳದಲ್ಲಿ ಯಜ್ಞಕುಂಡವನ್ನು ಜೀರ್ಣೋದ್ಧಾರಗೊಳಿಸಿ ಸುತ್ತಲೂ ಸುಮಾರು 29 × 29 ಅಡಿ ವಿಸ್ತೀರ್ಣದ ಗ್ರಾನೈಟ್ ಕಲ್ಲುಗಳನ್ನು ಹಾಕಿಸಿ ಈ ಯಾಗಶಾಲವನ್ನು ನಿರ್ಮಾಣ ಮಾಡಲಾಯಿತು. ಅಂದಿನಿಂದ ಕ್ಷೇತ್ರದ ಭಕ್ತಾದಿಗಳು ಅಮ್ಮನವರ ಆಶೀರ್ವಾದಗಳೊಂದಿಗೆ ವಾರ್ಷಿಕವಾಗಿ ಅನಾದಿ ಕಾಲದಲ್ಲಿ ರಾಜ ಮಹಾರಾಜರು, ಋಷಿ ಮುನಿಗಳು ಯಜ್ಞ ಯಗಾದಿಗಳನ್ನು ನಡೆಸುತ್ತಿದ್ದ ರೀತಿಯಲ್ಲಿಯೇ ಗೌತಮ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಆವರಣದಲ್ಲಿ ಯಾಗಶಾಲೆಯ ಯಜ್ಞಕುಂಡದಲ್ಲಿ ಯಾಗವನ್ನು ಮಾಡಲಿ, ಗೌತಮ ಕ್ಷೇತ್ರದ ಇತಿಹಾಸವನ್ನು ಮುಂದುವರಿಸಿಕೊಂಡು ಹೋಗಲಿ ಎಂದು ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಸ್ಥಳದಲ್ಲಿ ಯಾಗಶಾಲವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಈ ದಿನ 21ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಯಾಗಶಾಲೆ ನಿರ್ಮಾಣದ ಇತಿಹಾಸವನ್ನು ಪಾದಯಾತ್ರೆ ಕೈಗೊಂಡು ಭಕ್ತಾದಿಗಳಿಗೆ ತಿಳಿಸಲಾಗುತ್ತಿದೆ. ಎಂದಿನಂತೆ ವಾಡಿಕೆಯಂತೆ ಅಮ್ಮನವರನ್ನು ಸ್ಮರಿಸುತ್ತಾ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಅವರ ಕಷ್ಟಗಳನ್ನೆಲ್ಲ ನಿವಾರಿಸಿ ಅವರ ಕೋರಿಕೆಗಳೆಲ್ಲವನ್ನೂ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ನೆರವೇರಿಸಲೆಂದು ಬೇಡಿಕೊಳ್ಳುತ್ತಾ ಈ ದಿನ ನಾಗದೇವತೆಯ ಆಶೀರ್ವಾದಗಳೊಂದಿಗೆ
ವಾಡಿಕೆಯಂತೆ 21 ಬಾರಿ ಘಂಟಾನಾದವನ್ನು ಬಾರಿಸಲಾಗುವುದು. ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಅಮ್ಮನವರು ಸರ್ವಸ್ವವನ್ನು, ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲೆಂದು ಬೇಡಿಕೊಳ್ಳುತ್ತಾ ಅಮ್ಮನವರು ಭಕ್ತಾದಿಗಳಿಗೆ ಶಕ್ತಿಯನ್ನು ನೀಡಿ ಈ ಸ್ಥಳದಲ್ಲಿ ನಿಂತು ಹೋಗಿದ್ದ ನೀರಿನ ವ್ಯವಸ್ಥೆಯನ್ನು ಪುನರ್ನಿರ್ಮಿಸುವ ಶಕ್ತಿಯನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.